ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಿ ಗೌರವಿಸುವುದು ಇನ್ನೊಬ್ಬರಿಗೆ ಮಾದರಿ. ಹಾಗೂ ವಿವಿಧ ಅಣುಕು ಪ್ರದರ್ಶನಗಳು ಅದ್ಭುತ ಸಾಧನೆ. ಶರಣು ಪ್ರಕಾಶ್ ಪಾಟೀಲ್. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವಜನ ಮತ್ತು ಕ್ರೀಡಾ ಇಲಾಖೆ ಹಾಗೂ ನಗರಸಭೆ ವತಿಯಿಂದ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣು ಪ್ರಕಾಶ್ ಪಾಟೀಲ್ ಅವರು, 78ನೇ ವರ್ಷದ ಧ್ವಜಾರೋಹಣ ನೆರವೇರಿಸಿದ ನನಗೆ ನಮ್ಮ ದೇಶದ ಅಭಿವೃದ್ಧಿಯ ಬಗ್ಗೆ ಹೆಮ್ಮೆ ಇದೆ. ಹಾಗೂ ನಮ್ಮ ಕರ್ನಾಟಕ ಸರ್ಕಾರವು ವಿವಿಧ ಯೋಜನೆಗಳನ್ನು ರೂಪಿಸಿ ಕಟ್ಟಕಡೆಯ ನಿರ್ಗತಿಕರೂ ಸಹಿತ ಒಳ್ಳೆಯ ಜೀವನ ಸಾಗಿಸಲಿ ಎಂದು ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ ಎಂದು ಹೇಳಿದರು. ರಾಯಚೂರು ಜಿಲ್ಲೆಯ ಬಹುಬೇಡಿಕೆಯ ಏಮ್ಸ್ ಮತ್ತು ವಿಮಾನ ನಿಲ್ದಾಣದ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಆದಷ್ಟು ಬೇಗ ಅಂಕಿತ ಪಡೆಯಲಿವೆ ಎಂದು ಹೇಳಿದರು. ದೊಡ್ಡ ನಿರೀಕ್ಷೆ ಇದೆ ಏನಂದ್ರೆ ರಾಯಚೂರಲ್ಲಿ ಏಮ್ಸ್ ಆಗಬೇಕು ಅಂತ ಹೇಳಿ. ಇವತ್ತು ನಮ್ಮ ಸರ್ಕಾರ, ಇವತ್ತು ಸಿದ್ದರಾಮಯ್ಯನವರು, ನಾನು, ಬೋಸರಾಜುಜಿಯವರು, ಈ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಭೇದ ಮರೆತು ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಮುಖಂಡರು ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೀವಿ. ಏನಂದ್ರೆ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿದೆ, ಏನು ಏಮ್ಸ್ ರಾಯಚೂರಲ್ಲೇ ಸ್ಥಾಪನೆ ಮಾಡಬೇಕು, ಅದಕ್ಕೆ ಎಲ್ಲಾ ಸವಲತ್ತುಗಳನ್ನ ನಾವು ಕೊಡಲಿಕ್ಕೆ ಸಿದ್ಧ ಆಗಿದ್ದೀವಿ ಅಂತ ಹೇಳಿ ನಾವು 3 ಬಾರಿ ಇವತ್ತು ಕೇಂದ್ರದ ಏನು ಆರೋಗ್ಯ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಮೊನ್ನೆ ತಾನೇ ನಾನು ಹೊಸ ಸರ್ಕಾರ ಬಂದ ಮೇಲೆ ಆರೋಗ್ಯ ಸಚಿವರಿಗೆ ನಾನು ಖುದ್ದಾಗಿ ಹೋಗಿ ಭೇಟಿ ಮಾಡಿ ಮತ್ತೊಮ್ಮೆ ಏಮ್ಸ್ ರಾಯಚೂರಲ್ಲೇ ಮಾಡಬೇಕು ಅಂತಕ್ಕಂಥದ್ದು ನಾನು ಮನವಿಯನ್ನು ಮಾಡಿದ್ದೀನಿ. ಇನ್ನೊಂದು ನಮ್ಮ ರಾಯಚೂರು ಜನರ ಅಪೇಕ್ಷೆ ಏನಿದೆ ಅಂದರೆ ಇಲ್ಲಿಂದ ಏರ್ಪೋರ್ಟ್ ಆಗಬೇಕು ಅಂತ ಹೇಳಿ, ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಅನುಮತಿಗಾಗಿ ನಾವು ಕಾಯ್ತಾ ಇದ್ದೀವಿ. ಅದಕ್ಕೆ ನನ್ನ ಒಂದು ಮನವಿ ಇದೆ ಕೇಂದ್ರ ಸರ್ಕಾರಕ್ಕೆ, ಇವು ಎರಡು ಏನು ನಿರೀಕ್ಷೆ ಇದೆ ನಮ್ಮ ರಾಜ್ಯದ ಜನರು, ಏನಂದ್ರೆ ಏಮ್ಸ್ ರಾಯಚೂರಲ್ಲಿ ಸ್ಥಾಪನೆ ಆಗಬೇಕು ಮತ್ತು ಏರ್ಪೋರ್ಟು ರಾಯಚೂರಲ್ಲಿ ಆಗಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ. ಅವರು ಅತಿ ಶೀಘ್ರದಲ್ಲಿಯೇ ನಮಗೆ ಅನುಮತಿ ಕೊಡ್ತಾರೆ ಈ 2 ವಿಷಯದಲ್ಲಿ ಅಂತಕ್ಕಂಥ ನಿರೀಕ್ಷೆ ನಮ್ಮದಾಗಿದೆ. ನಂತರ ಅಗ್ನಿಶಾಮಕ ದಳದ ಇಲಾಖೆಯ ವತಿಯಿಂದ ನಿತ್ಯ ಜರುಗುತ್ತಿರುವ ದುರ್ಘಟನೆಗಳ ಬಗ್ಗೆ ಅಣುಕು ಪ್ರದರ್ಶನಗಳು ಹಾಗೂ ಮಾನವಿ ಪಟ್ಟಣದ ಯುವಕನು ತನ್ನ ಹಲ್ಲುಗಳಿಂದ ಹಗ್ಗವನ್ನು ಹಿಡಿದು ಚಾಲಕ ಮುಕ್ತ ಕಾರನ್ನು ಎಳೆಯುವ ದೃಶ್ಯಗಳು ನಡೆದ ಸಾರ್ವಜನಿಕರ ಮೈ ಜುಮ್ ಎನಿಸುವಂತೆ ರಕ್ಷಣೆ ಮಾಡುವಂತಹ ರೀತಿಯನ್ನ ನಮ್ಮ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಬಹಳ ಉತ್ತಮವಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇದೊಂದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ. ಗುಡಿಸಲ ಬೆಂಕಿಯನ್ನು ಮುಂದಿನದಾಗಿ LPG ಗ್ಯಾಸ್ ಪ್ರತಿಯೊಬ್ಬರ ಮನೆಯಲ್ಲಿ, ಹೋಟೆಲ್ಗಳಲ್ಲಿ, ವಾಣಿಜ್ಯ ಮಳಿಗೆಗಳಲ್ಲಿ ಇದು ಇದ್ದೇ ಇರುತ್ತೆ. ನಂದಿಸ್ತಕ್ಕಂಥ ಸಂದರ್ಭ, ಹಸಿದಾದ ಒಂದು ಬಟ್ಟೆಯನ್ನು ಸಹ ಹಾಕುವುದರ ಮೂಲಕ ಸಿಲಿಂಡರ್ನ ನಂದಿಸಬಹುದು. ಬಹಳ ಉಪಯುಕ್ತವಾಗಿರ್ತಕ್ಕಂಥ, ಮಹಿಳೆಯರು ಇದನ್ನ ಗಮನಿಸಲೇಬೇಕಾದಂತಹ ಒಂದು ಕ್ರಮವನ್ನ ವಹಿಸಬೇಕೆಂಬುದನ್ನು ಅಣುಕು ಪ್ರದರ್ಶನ ಮೇಲೆ ತೋರಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಸಿಲಿಂಡರ್ನ ಮುಚ್ಚುವುದರ ಮೂಲಕ ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ ನಮ್ಮ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು. ಸರ್ ಮತ್ತೊಮ್ಮೆ ತೋರಿಸಿ ಪ್ಲೀಸ್. ನೋಡಿ ಸರ್ ಪ್ಲೀಸ್, ದಯವಿಟ್ಟು ಎಲ್ಲರೂ ನೋಡಿ. ಒಂದು ಜೋರಾದ ಚಪ್ಪಾಳೆ. ಅಗ್ನಿಯನ್ನು ನಂದಿಸ್ತಕ್ಕಂಥ ಒಂದು ಕ್ರಿಯೆ. ಈಗ ಸತೀಶ್ ತಲವಾರ್, ತಂದಿ ವಿರೂಪಾಕ್ಷಿ, ಕೋನಾಪುರಪೇಟೆ ತಾಲೂಕು ಮನವಿ ಇವರಿಗೆ ಸರ್ ಮುಂದೆ ಬನ್ನಿ ಸರ್ ಪ್ಲೀಸ್. ಹಗ್ಗ ಕಟ್ಟಿ ಬಾಯಿಂದ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮಾನ್ಯ ಸಚಿವರಿಗೆ ಈ ಸಂದರ್ಭದಲ್ಲಿ ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮಾಂತರ ಶಾಸಕರಾದ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯರಾದ ವಸಂತ್ ಕುಮಾರ್, ಜಿಲ್ಲಾಧಿಕಾರಿಗಳಾದ ಕೆ ನಿತೀಶ್,
ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪುಟ್ಟಮಾದಯ್ಯ, ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ, ಅಪರ ಜಿಲ್ಲಾಧಿಕಾರಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಾರ್ವಜನಿಕರು, ಶಾಲಾ ಕಾಲೇಜುಗಳ ಉಪನ್ಯಾಸಕರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.